ಫ್ರೆಂಡ್ಸ್, ಶಾಹಿ ಮಟನ್ ಕುರ್ಮಾ ಮಾಡೋದನ್ನು ಇವತ್ತು ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ಕುರ್ಮಾ ಪೌಡರ್ ಮಾಡೋ ಬಗ್ಗೆ ಹೇಳಿದ್ದೆ. 2 ತರಹ ಯಾಲಕ್ಕಿ, ಅಂದರೆ ನಾವು ನಾರ್ಮಲಾಗಿ ಬಳಸೋ ಯಾಲಕ್ಕಿ ಮತ್ತು ಕಪ್ಪು ಯಾಲಕ್ಕಿ ಸೈಜ್ನಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ, ಅದು ಕೂಡ ಹಾಕ್ಬೋದು. ಚಕ್ಕೆ, ಲವಂಗ, ಕಾಳುಮೆಣಸು ಹಾಕ್ತೀನಿ. ಇದಕ್ಕೆ ಜಾವಿತ್ರಿ ಅಂತ ಸಿಗುತ್ತೆ, ಅದು ಕೂಡ ಇದಕ್ಕೆ ಸೇರಿಸ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ಗೋಸ್ಕರ ಹಾಕೋದಿದ್ದು. ಇದೆಲ್ಲ ರೋಸ್ಟ್ ಮಾಡಿ ಪೌಡರ್ ಮಾಡಿಟ್ಕೋಬೇಕು. ನಾ ತೊಗೊಂಡಿರೋ ಮಟನ್ಗೆ ಈ ಪೌಡರ್ 2 ಸ್ಪೂನ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಖಾರದ ಪುಡಿ, ಧನಿಯಾ ಪುಡಿ 2 ಸ್ಪೂನು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ನಿಂಬೆ ರಸ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿರೋದು 1 ಕಪ್ನಷ್ಟಿದೆ, ಅದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಆಗಲಿಕ್ಕೆ ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಡಬೇಕು. ಅರ್ಧ ಗಂಟೆ ಹಾಗೇ ಇಡ್ಬೋದು. ಈ ಶಾಹಿ ಮಟನ್ಗೆ 2 ಸ್ಪೂನ್ ಗಸಗಸೆ, 20 ಗೋಡಂಬಿ, ಅರ್ಧ ಕಪ್ ಒಣಕೊಬ್ಬರಿ, 20 ಸುಲಿದ ಬಾದಾಮಿ ಮತ್ತು 2 ಸ್ಪೂನ್ನಷ್ಟು ಚರೋಲಿ ಅಂತ ಸಿಗುತ್ತೆ. ಆಯುರ್ವೇದದಲ್ಲಿ ಹೆಚ್ಚು ಬಳಸ್ತಾರೆ. ಇದು ನೋಡಲಿಕ್ಕೆ ಹುರುಳಿಕಾಳಿನ ಹಾಗೆ ಇರುತ್ತೆ. ಚಳಿಗಾಲದಲ್ಲಿ ಇದನ್ನು ಹೆಚ್ಚು ಉಪಯೋಗಿಸ್ತಾರೆ. ಸೂಪರ್ ಮಾರ್ಕೆಟ್ನಲ್ಲೂ ಕೂಡ ಸಿಗುತ್ತೆ. ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ತವಾದಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಇದನ್ನೆಲ್ಲ ಹುರಿಬೇಕು ಚೆನ್ನಾಗಿ. ಗೋಲ್ಡನ್ ರೋಸ್ಟ್ ಆಗೋವರೆಗೂ, ಗೋಲ್ಡನ್ ಬ್ರೌನ್ ಆಗೋವರೆಗೂ. ಮೂರು ನೀರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರಬೇಕು. ಮತ್ತು ಈ ಹುರಿದ ಗೋಡಂಬಿ ಮಿಕ್ಸ್ಚರನ್ನು 1 ಕಪ್ ಮೊಸರಿನೊಂದಿಗೆ ಚೆನ್ನಾಗಿ ಮಿಕ್ಸಿ ಮಾಡಿಟ್ಕೋಬೇಕು. ಒಂದು ಪ್ಯಾನ್ನಲ್ಲಿ ಅಥವಾ ಒಂದು ಕುಕ್ಕರ್ನಲ್ಲಿ ಈ ಮ್ಯಾರಿನೇಟ್ ಆಗಿರೋ ಮಟನನ್ನು 2 ಕಪ್ ನೀರು ಹಾಕಿ 2 ರಿಂದ 3 ವಿಜಿಲ್ ಹಾಕಿಸ್ಬೇಕು. 90% ಬೆಂದ ನಂತರ ನಾವು ಮಿಕ್ಸಿ ಮಾಡಿರೋದನ್ನು ಇದಕ್ಕೆ ಸೇರಿಸಬೇಕು. ಒಂದು ಅರ್ಧ ಕಪ್ ಕೋವಾ ಕೂಡ ಹಾಕ್ತಾಯಿದ್ದೀನಿ. 15 ರಿಂದ 20 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸಿ. ಯಾಕಂದರೆ ಈ ಪೇಸ್ಟ್ ಹಾಕಿದ ನಂತರ ತುಂಬ ಹೊತ್ತು ಕುದಿಸೋ ಅಗತ್ಯ ಇರಲ್ಲ. ಗಟ್ಟಿ ಬೇಡ ಅಂದರೆ ಸ್ವಲ್ಪ ನೀರು ಹಾಕಬಹುದು. 20 ನಿಮಿಷ ಆದಾಗ ಫ್ಲೇಮ್ ಆಫ್ ಮಾಡಿ ಕಟ್ ಮಾಡಿರೋ ಬಾದಾಮಿಯನ್ನು ಇದರ ಮೇಲೆ ಗಾರ್ನಿಷ್ ಮಾಡಬಹುದು. ಈಗ ಶಾಹಿ ಮಟನ್ ಕುರ್ಮಾ ರೆಡಿಯಾಗಿದೆ. ಈ ತರಹ ನೀವು ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.